ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ನಡುವೆ ಮಾತಿನ ಸಮರ ನಡೆಯುತ್ತಾನೇ ಇದೆ. ಕಾಟೇರ ವಿಷಯಕ್ಕೆ ಸಂಬಂಧಿಸಿದಂತೆ ದರ್ಶನ್, ರಾಬರ್ಟ್ ನಿರ್ಮಾಪಕ ಉಮಾಪತಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಕೋಪದ ಭರಾಟೆಯಲ್ಲಿ ಉಮಾಪತಿಗೆ ತಗಡು ಎಂದು ಹೇಳಿದ್ರು. ಇದು ರಾಬರ್ಟ್ ಸಿನಿಮಾ ನಿರ್ಮಾಪಕನ ಆಕ್ರೋಶಕ್ಕೆ ಕಾರಣವಾಗಿತ್ತು. ಫೆಬ್ರವರಿ 20 ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಹಲವು ಚಾನೆಲ್ ಹಾಗೂ ಯೂಟ್ಯೂಬ್ಗಳಿಗೆ ಸಂದರ್ಶನವನ್ನ ನೀಡಿದ್ರು. ಈ ವೇಳೆ ಉಮಾಪತಿ ಕೂಡ ದರ್ಶನ್ ವಿರುದ್ಧ ಆಕ್ರೋಶದಿಂದ ಮಾತನಾಡಿದ್ದಾರೆ. ಇದೇ ರಾಬರ್ಟ್ ಸಿನಿಮಾ ಕಲೆಕ್ಷನ್ ಬಗ್ಗೆನೂ ಮಾತನಾಡಿದ್ದಾರೆ. ಉಮಾಪತಿ ಈ ಹಿಂದೆ ದರ್ಶನ್ಗಾಗಿ ರಾಬರ್ಟ್ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. ತರುಣ್ ಸುಧೀರ್ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂಬ ಸುದ್ದಿಯೂ ಹಬ್ಬಿತ್ತು. ಆದ್ರೀಗ ಪರೋಕ್ಷವಾಗಿ 100 ಕೋಟಿ ಮಾಡಿಲ್ಲ ಅನ್ನೋದನ್ನ ಉಮಾಪತಿ ಒಪ್ಪಿಕೊಂಡಿದ್ದಾರೆ. ರಾಬರ್ಟ್ ಸಿನಿಮಾದಲ್ಲಿ 100-200 ಕೋಟಿ ಗಳಿಸಿದೆ ಎಂಬ ದರ್ಶನ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡುವಾಗ ಉಮಾಪತಿ ಸಿನಿಮಾದಿಂದ ಗೌರವ, ಕೀರ್ತಿ, ಹೆಸರು ಸಂಪಾದಿಸಿದ್ದೇನೆ. ಇದೇ ನನ್ನ ಗುರಿಯಲ್ಲ ಎಂದು ಹೇಳಿದ್ದಾರೆ. ಸಿನಿಮಾ ಅಲ್ಲ ನನ್ನ ಗುರಿ ಬೇರೆನೇ ಇದೆ. ನಾನೇನು ಇದರಿಂದಲೇ ಬದುಕಬೇಕಿಲ್ಲ. ನಾನು ಕಾರು ತೆಗೆದುಕೊಂಡಿದ್ದು, ನಾನು ಹಾಕುತ್ತಿರುವ ಬಟ್ಟೆ ಸಿನಿಮಾದಿಂದ ಸಂಪಾದನೆ ಮಾಡಿದ್ದಲ್ಲ. ಸಿನಿಮಾದಿಂದ ಸಂಪಾದನೆ ಮಾಡಿದ್ದು ಗೌರವ, ಕೀರ್ತಿ, ಹೆಸರು ಅಷ್ಟೇ ಎಂದಿದ್ದಾರೆ. ರಾಬರ್ಟ್ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಪರೋಕ್ಷವಾಗಿ ಮಾತನಾಡುವಾಗ ನೇರವಾಗಿ ಗಳಿಕೆಯ ಗುಟ್ಟನ್ನ ಬಿಟ್ಟುಕೊಡದೇ ಇದ್ರು. 100 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿಲ್ಲ ಎಂದಿದ್ದಾರೆ. 100 ಕೋಟಿ-200 ಕೋಟಿ ರೂಪಾಯಿ ಅಂತಾರಲ್ಲ, ಚಾಲೆಂಜ್ ಮಾಡ್ತೀನಿ. ಯಾವ 100 ಕೋಟಿ ಮುಟ್ಟಿಸಿದ್ದಾರೆ ಹೇಳಿಬಿಡ್ಲಿ, ನಾನು ಅವತ್ತು ಉತ್ತರ ಕೊಡ್ತೇನೆ. ಇದೇ ಆಂಧ್ರದಲ್ಲಿ ಇವರ ಮಾತು ಕಟ್ಕೊಂಡು ಕೋಟ್ಯಾಂತರ ರೂಪಾಯಿ ಹಾಕ್ದೆ, ಬಂದಿದ್ದು 16 ಲಕ್ಷ ರೂಪಾಯಿ. ನಾನು ಯಾರಿಗೆ ಹೇಳಲಿ? ಯಾರ ಮನೆ ಹಾಳಾಗಿದ್ದು? ಅವರ್ಯಾರ ಮನೆಯೂ ಹಾಳಾಗಲಿಲ್ಲ. ಯಾರಿಗೆ ಏನೇನು ಮಾತನಾಡಿದ್ದೇನೋ ಅದನ್ನ ನಾನು ಕೊಟ್ಟಿದ್ದೀನಿ ಎಂದು ನಿರ್ಮಾಪಕ ಉಮಾಪತಿ ಹೇಳಿದ್ದಾರೆ.